ಉದಾಹರಣೆ ಸಾಕಲ್ವೇನಪ್ಪ, ನಮ್ಗೆ ಗೊತ್ತಿಲ್ಲದಿರೋದೇನಪ್ಪ ಕನಕಪುರದಲ್ಲಿ ನಡೆದಿರೋದು. 40,000 ರಿಂದ 50,000 ಓಟು ಇವತ್ತು ರಾಜರಾಜೇಶ್ವರಿ ನಗರ ಇರ್ಬೋದು, ಬೆಂಗಳೂರು ದಕ್ಷಿಣ ಇರ್ಬೋದು, ಆನೇಕಲ್ ತಾಲೂಕಿನಲ್ಲಿ ಇರ್ಬೋದು, ವಿಧಾನಸಭಾ ಕ್ಷೇತ್ರದಲ್ಲಿ ಕನಕಪುರದ ಓಟುಗಳು 40,000-50,000 ಓಟುಗಳಲ್ಲಿ ಇದಾವೆ. 3 ದಿವಸ 100 ಬಸ್ಗಳನ್ನ ಮಾಡ್ಕೊಡ್ತೀರಿ, ಅವ್ರನ್ನೆಲ್ಲರೂ ಇಲ್ಲಿ ತುಂಬ್ತೀರಿ, ಅವರು ಅಲ್ಲೂ ಓಟ್ ಹಾಕ್ತಾರೆ. ನಮ್ಗೇನ್ ಗೊತ್ತಿಲ್ಲದೆ ಇರೋದಾ? ನೀವೆಲ್ಲ ಈಗ ಹೇಳಿದ್ರು ತಮಿಳ್ನಾಡು ಬಾರ್ಡರ್ಲೆಲ್ಲ, ಹೌದು, ನಿಮ್ ತಾಲೂಕು ತಮಿಳ್ನಾಡು ಬಾರ್ಡರ್ ಇರೋದು 2-3 ಪಂಚಾಯತಿ ಯಾವ ಬಾರ್ಡರ್ ಇದಾವೋ ಅಲ್ಲೂ ಕೂಡ ಸಾವಿರಾರು ಓಟ್ಗಳನ್ನ ಸೇರಿಸ್ಕೊಂಡಿದ್ದೀರಿ. ಅವರೆಲ್ಲರೂ ಬಂದು ನಮ್ಮ ಬಾರ್ಡರ್ ಬೂತ್ಗಳು ಏನಿದಾವೆ ಅಲ್ಲೆಲ್ಲ ಬಂದು ಓಟ್ಗಳನ್ನು ಹಾಕ್ಬಿಟ್ಟು ಹೋಗ್ತಾರೆ. ಇದೆಲ್ಲ ನೀವು ಮಾಡಿರೋಂಥ ಪಿತೂರಿ ಕೆಲಸ, ನೀವು ಮಾಡಿರ್ತಕ್ಕಂಥ ಸಂಚು. ಈ ಸಂಚು ಇಲ್ಲಿ ಧಿಕ್ಕರಿಸಿ ನಿಮ್ಮ ಎದುರುಗಡೆ ಯಾರು ಎದೆ ತೋರಿಸಿ ನಿಂತು ಇದನ್ನ ಕಿತ್ಕೊಳ್ಳೋಕ್ ಶಕ್ತಿ ಇಲ್ಲ ನಮ್ಗೆ ಎನ್ನುವಂತ ಭ್ರಮೆಯಲ್ಲಿ ಇವೆಲ್ಲ ಮಾಡಿದ್ರಿ ನೀವು. ಏನಾಯ್ತು? ಕಳೆದ ಲೋಕಸಭಾ ಚುನಾವಣೆಯಲ್ಲಿ, ಪ್ರತಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬೆಂಗಳೂರು ಸೌತಲ್ಲೂ ಓಟ್ ಹಾಕೋರು, ಕನಕಪುರದಲ್ಲೂ ಬಂದು ಓಟ್ ಹಾಕೋರು. ಬೆಂಗಳೂರು ದಕ್ಷಿಣ ಇದರಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಬಂದು ಓಟ್ ಹಾಕಿ ಇಲ್ಲಿ ಬಂದು ಓಟ್ ಹಾಕೋರು. ಏನಾಯ್ತು? ನೀವು ಓಟ್ ಕಳ್ತನ ಮಾಡ್ತಾ ಇರೋದು. ಕಳ್ತನದಲ್ಲಿ ಓಟಲ್ಲಿ ನೀವು ಗೆದ್ದಿರೋರು, ಈ ಜಿಲ್ಲೆಯಲ್ಲಿ ಮೋಸ ಮಾಡಿ ಗೆದ್ದಿರೋರು, ರಾತ್ರಿ 12 ಗಂಟೆಯಲ್ಲಿ ಕೂಪನ್ಗಳನ್ನು ಕೊಟ್ಬಿಟ್ಟು ಬೆಳಗ್ಗೆ 10,000 ರೂಪಾಯಿ ತಗೊಳ್ಳಿ, ನೀವು ಹೋಗಿ ಯಾವ ಮಾಲ್ಗಳಲ್ಲಿ ಹೋಗಿ ನೀವು ಇದನ್ನ ಕೊಟ್ಟರು ನಿಮ್ಗೆ 10,000 ರೂಪಾಯಿ ಹೊರತು ಏನಾದ್ರೂ ಸಾಮಗ್ರಿಗಳು ಕೊಡ್ತಾವ್ರೆ ಅಂತ ಹೇಳಿ ಮಾಡಿದಂಥವ್ರು. MLA ಎಲೆಕ್ಷನ್ನ ಯಾಮಾರಿಸಿ ಗೆದ್ದಿರಿ. ಅದೇ MP ಎಲೆಕ್ಷನ್ಗೆ ಏನಾಯ್ತು? ನೀವು ಮಾಡಿದ ಮೋಸ ನಿಮ್ಗೆ ಮುಳು ಆಯ್ತು, ನಿಮಗೆ ತಿರುಗಾಣ ಆಯ್ತದು. ನೀವು ಅವತ್ತು ಪ್ರಾಮಾಣಿಕವಾಗಿ ನೀವು ಮಾಡಿದ, ನೀವು ಯಾವುದೇ ಕಾರಣಕ್ಕೂ ನನ್ನ ನಿಖಿಲ್ ಕುಮಾರಸ್ವಾಮಿಯನ್ನ ಈ ಜಿಲ್ಲೆಯಲ್ಲಿ ಸೋಲಿಸ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನೀವು ಮೋಸ ಮಾಡಿದ್ವಿ, ನಮ್ಮಿಬ್ರನ್ನ ಸೋಲ್ಸಿದ್ರಿ. ಅದೇ ನಾವೇನ್ ಮಾಡಿದ್ವಿ? ಜನರ ಹತ್ರ ನ್ಯಾಯ ಕೇಳಿದ್ವಿ. ನಿಮ್ಗೆ ಕೂಪನ್ ಕೊಟ್ಟಿದ್ರಲ್ಲ, ಅದಕ್ಕೇನಾದ್ರೂ ಕೊಟ್ರಾ? ಹೋಗ್ಲಿ ಒಂದು ಕಾಫಿ ಗ್ಲಾಸ್ ಕೊಡ್ರಿ, ನಿಮ್ಗೆ ಆ ಕೂಪನ್ ಕೊಟ್ಟಿರೋದಕ್ಕೆ ನೀವೇನಾದ್ರೂ ಒಂದೇ ಒಂದು ಕಾಫಿದು ಕಪ್ ಕೊಡ್ರಿ ಅಂತ ಅಂದ್ವಿ. ನಾವು ಓಟ್ ಹಾಕಕ್ಕೆ ನಮ್ ಗುರುತಿಗೆ ಕೊಟ್ಟಿದ್ದು ಅಂತ ಹೇಳಿದ್ರು, ಗುರುತು ತೋರಿಸಿದ್ರು. ಮತ್ತೆ MP ಎಲೆಕ್ಷನ್ ಬಂದಾಗ ಇಲ್ಲಿ 2.25 ಲಕ್ಷ ಲೀಡಿನಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಗೆದ್ದುಬಿಟ್ಟಿದ್ದಾರೆ. ಇಲ್ಲೂ ಕಳ್ಳ ಮತದಾನ ನಡೆದಿದೆ ಅಂತೇಳಿ ಭಾಷಣ ಮಾಡ್ತೀರಲ್ಲ, ಅವಾಗ ನೀವು ಗೆದ್ರಲ್ಲ 2018ರಲ್ಲಿ MP ಚುನಾವಣೆಯಲ್ಲಿ 3.25 ಲಕ್ಷದಲ್ಲಿ ಏನೋ ಗೆದ್ರಿ. ಅವಾಗ ನಡೆದಿರ್ಲಿಲ್ವಾ? ಅವಾಗ ಯಾರು ಹೇಳ್ಬೇಕು? BJP ಹೇಳ್ಬೇಕಾ? ನೀವು ಕಳ್ಳೋಟ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀರಿ, ಹೆಂಗಿದ್ರಿ ಲೆಕ್ಕ ಕೊಡಿ ಅಂತ ಕೇಳ್ಬೇಕಾ? ಏನ್ ಮಾತಾಡ್ತಾರೆ? ಏನ್ ನಮ್ಮ ಹತ್ರ ಹಣ ಇದೆ, ನಾವು ಮಾಡಿದ್ದೇ ಆಟ, ಇಲ್ಲಿ ನಾವು ಹೂಡಿದ್ದೇ ಆಟ, ಅದೇನೋ ಹೇಳ್ತಾರಲ್ಲ, ಹಂಗೆ ನೀವ್ ಏನೇನ್ ಮಾಡ್ತೀರಲ್ಲ ಸರಿ ಅನ್ಕೊಂಡು ನಾವು ಊನಪ್ಪ ಅನ್ಕೊಂಡು ಕೇಳ್ಕೊಂಡು ಕುತ್ಕೊಂಡ್ಬಿಟ್ರೆ ಮಾತ್ರ ಮಂಜು ಸರಿ. ಕೇಳಿದೀವಿ, ನಿಮ್ಮ ಮಾತೆಲ್ಲ ಕೇಳಿದೀವಿ. ಸಮ್ಮಿಶ್ರ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ ಅಂತೇಳಿ ನಿಮ್ಮ ಸಹೋದರರು DK ಸುರೇಶ್ ಅವರಿಗೆ ನಾವೇ 6 ತಿಂಗಳು ಮುಂಚೆ JDS ಕೋಟ್ ಹಾಕಿ ಅಂತ ಕೇಳಿದಂತ ಜನ ಮತ್ತೆ ಕಾಂಗ್ರೆಸ್ ಕೋಟ್ ಹಾಕಿ ಇವ್ರನ್ನ ಗೆಲ್ಸಿ ಅಂತ ಕೇಳುವಂತ ಸಂದರ್ಭ ನಿರ್ಮಾಣ ಆದಾಗ ನಾವ್ ಯಾರು ಮೋಸ ಮಾಡಲಿಲ್ಲ. ನಾವು ಮೋಸ ಮಾಡಿದ್ರೆ ಅವತ್ತು ನೀವು ಗೆಲ್ಲಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಾವು ಇವೆಲ್ಲವನ್ನ ಮಾಡಿದಂತ ಸಂದರ್ಭದಲ್ಲಿ ನೀವಿವತ್ತು ನಮ್ಮ ಕಾರ್ಯಕರ್ತರಿಗೆ ಏನ್ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟು, ಕೇಸ್ ಮೇಲೆ ಕೇಸು, ಯಾವ ಕೆಲವು ಪೊಲೀಸ್ ಅಧಿಕಾರಿಗಳಂತೂ ಏನಿಲ್ಲ, ಆ ಪೊಲೀಸ್ ಆ ಗಿರಿಗೆನೆ ಅವಮಾನ ಮಾಡುದು. ಸೀಟ್ನ ಅವ್ರು ಕುತ್ಕೊಳ್ಳೋ ಚೇರ್ನ ಒರೆಸೋರಲ್ಲ, ಖರ್ಚಿಪ್ ತೆಗೆದ್ಬಿಟ್ಟು ಒರೆಸ್ಬಿಟ್ಟು ಕುಂಡ್ರಿಸೋರಲ್ಲ, ಏನ್ ಅವ್ನ ಕಾಲ್ ಮುಗಿಯೋರಲ್ಲ. ನಾನು ಹೇಳಿದೆ ಮೊನ್ನೆ, ನೀವು ಆ ಬಟ್ಟೆಗೆ ಅವಮಾನ ಮಾಡ್ತಾ ಇದ್ದೀರಿ, ನಿಮ್ಮ ಭುಜದ ಮೇಲೆ ಇದೆಯಲ್ಲ ಸ್ಟಾರ್ಗೆ ಅವಮಾನ ಮಾಡ್ತಾ ಇದ್ದೀರಿ.
ನೀವೇನಾದ್ರೂ ಇನ್ನೂ ಅವ್ರಿಗೆ ಸೇವೆ ಮಾಡಬೇಕು ಅಂದ್ರೆ ಅವೆಲ್ಲ ಬಿಚ್ಚಿಟ್ಬಿಟ್ಟು ಹೋಗ್ಬಿಟ್ಟು ಅವ್ರ ಮನೇಲಿ ಬಚ್ಚಲು ತೊಳಿರಿ, ಅಷ್ಟಕ್ಕೆ ಮಾತ್ರ ನೀವು ಲಾಯಕ್ಕಿದ್ದೀರಿ, ಪೊಲೀಸ್ಗಿರಿಗಲ್ಲ ಅಂತ ಹೇಳಿ ಅಷ್ಟೇ ಧೈರ್ಯದಲ್ಲಿ ಹೇಳ್ತೇವೆ. ನಾವು ಅಧಿಕಾರದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಯಾವತ್ತಿಗೂ ಕೂಡ ಆ ಪೊಲೀಸ್ನವ್ರನ್ನ, ಬೇರೆ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಕೇಸ್ ಹಾಕ್ಸಿ ಹಿಂಸೆ ಕೊಡಿಸಿ ಏನೋ ಇಲ್ಲಿ ಮಾಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಹೊಟ್ಟಿದ್ರೆ, ಕುಮಾರಸ್ವಾಮಿ ಅವ್ರಿಗಿಂತ ಅಧಿಕಾರ ನಿಮಗೆ ಬಂದಿತ್ತಾ? ಯಾವತ್ತಾದ್ರೂ ಒಂದೇ ಒಂದು ಉದಾಹರಣೆ ತೋರಿಸ್ರಿ. ಒಂದು ಕೋಮುಗಲಭೆ ಮಾತಿಸಿರೋದಿರ್ಬೋದು, ಒಂದೇ ಒಂದು ರೈತರುಗಳಿಗೆ ಎತ್ಕಟ್ಟಿ ಗಲಾಟೆ ಮಾಡಿಸೋದಿರ್ಬೋದು, ಅನ್ಯಾಯ ಮಾಡಿಸಿರೋದಿರ್ಬೋದು, ಯಾವುದೋ ಹಣನೋ ಆಸ್ತಿನೋ ಒಡೆದಿರೋದಿರ್ಬೋದು, ಯಾವ್ದಾದ್ರು ಒಂದೇ ಒಂದು ಉದಾಹರಣೆ. ಇವತ್ತು ಜನ, ನಮ್ಮ ಜಿಲ್ಲೆ ಜನ ಮರುಗ್ತಾ ಇದ್ದಾರೆ, ಇಲ್ಲ ನಾವು ಕುಮಾರಸ್ವಾಮಿ ಅವ್ರನ್ನ ಕಳ್ಕೋಬಾರ್ದಾಗಿತ್ತು, ಕುಮಾರಸ್ವಾಮಿ ಅವ್ರನ್ನ ಕಳ್ಕೊಂಡಿದ್ರಿಂದ ನಮಗೆ ಲಾಸ್ ಆಯ್ತು ಹೊರತು ಕುಮಾರಸ್ವಾಮಿ ಅವ್ರಿಗೆ, ದೇವೇಗೌಡರಿಗೆ ಲಾಸ್ ಆಗ್ಲಿಲ್ಲ ಅಂತ. ಏನಾಗ್ತಿತ್ತು? ಇವತ್ತು ಅಭಿವೃದ್ಧಿ ಅಭಿವೃದ್ಧಿ ಏನ್ ನಾವು ಸಿಂಗಾಪುರ ಮಾಡ್ಬಿಡ್ತೀವಿ ಅಂದ್ರು. ಏನ್ ಮಾಡಿದ್ದಾರೆ? ಈ ಜಿಲ್ಲೆಗೆ ಏನಾದ್ರೂ ಒಂದೇ ಒಂದು ಶಾಶ್ವತವಾಗಿರುವಂಥದ್ದು ಮಾಡಿ. ನಿಮ್ಗೆ ಅಧಿಕಾರ ಇತ್ತು, ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು. ಇವತ್ತು ಇವೆಲ್ಲವನ್ನ ಹಣ ಹಾಕಿ, ಹಣದಿಂದ ನಾವು ಖರೀದಿ ಮಾಡ್ತೀವಿ ಅಂತ ಯಾವ ರೈತ ಇವತ್ತು ನೆಮ್ಮದಿಯಾಗಿದ್ದಾನೆ? ಯಾವ ರೈತ ಕುಟುಂಬ ಇವತ್ತು ನೆಮ್ಮದಿಯಾಗಿದೆ? ಇವತ್ತು ಕರೆಂಟು ಒಂದು TC ಹಾಕೋಬೇಕು ಅಂತ ಅಂದ್ರೆ ಕುಮಾರಸ್ವಾಮಿ ಅವರು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 30,000 40,000ದಲ್ಲಿ ಒಂದು TCಗಳೇ ಹಾಕ್ಸ್ಕೊತಿದ್ದು, ಹೌದಲ್ವಾ? ಇವತ್ತು ಹಾಕ್ಸ್ಕೊಳಕ್ ಆಗ್ತದ? ಇವತ್ತು ಕಾಂಗ್ರೆಸ್ ವೋಟ್ ಹಾಕಿರೋರ್ನ ಕೇಳಬೇಕು, ಹಾಕ್ಸ್ಕೊತೀರಾ TC? 4 ಲಕ್ಷ 5 ಲಕ್ಷ. ಇವತ್ತು ಯಾರಾದ್ರೂ ಒಬ್ಬ ತೋಟದಲ್ಲಿ ಮನೆ ಕಟ್ಕೊಂಡ್ರೆ ಅವನ್ಗೆ ಎಲೆಕ್ಟ್ರಿಫಿಕೇಶನ್ ಇಲ್ಲ ಅಂತ ಹೇಳವ್ರೆ. ತೋಟದಲ್ಲಿ ಮನೆ ಕಟ್ಕೊಳಕ್ಕೆ ಒಬ್ಬ ರೈತನಿಗೆ ಹಕ್ಕಿಲ್ವೇನ್ರಿ? ಒಬ್ಬ ರೈತ ಮನೆ ಕಟ್ಕೊಳಕ್ ಆಗಲ್ಲ. ನಮ್ ಕೃಷ್ಣ ಬೈರೇಗೌಡರು ಮಾತಾಡ್ತಿದ್ರು, ಬೆಂಗಳೂರಿನಲ್ಲಿ ಯಾಕೆ ಬಾಡಿಗೆ ಮನೆ ಕಟ್ತೀರಿ ಅಂತ ಕೇಳ್ತಾರೆ. ಅಲ್ಲ ರೀ, ಬೆಂಗಳೂರಿನಲ್ಲಿ ನೀವು ಅಪಾರ್ಟ್ಮೆಂಟ್ಗಳು ಕಟ್ಸ್ಕೋಬೋದಂತೆ, ಒಳ್ಳೊಳ್ಳೆ ಕಂಪ್ನಿಗಳ ಹತ್ರ ಬಂದು ಕಂಪ್ನಿಯವ್ರು ಬಂದು ಅಪಾರ್ಟ್ಮೆಂಟ್ ಕಟ್ಕೋಬೋದಂತೆ. ನಿಮ್ಗೆ ಕರೆಂಟ್ ಕೊಡಕ್ಕಾಗಲ್ಲ, ನೀರ್ ಕೊಡಕ್ಕಾಗಲ್ಲ, ಯಾಕೆ ಬಾಡಿಗೆ ಮನೆ ಕಟ್ತೀರಿ? ಅಲ್ಲ, ಇದಕ್ಕೆ ಏನಾನ ಅರ್ಥ ಇದೆಯಾ? ಯಾವೊಬ್ಬ ಬಡ ಕುಟುಂಬ ಕೂಡ ಇವತ್ತು ಒಂದು ಎಣ್ಣೆ ತಗೊಳಕ್ ಆಗ್ತಾ ಇಲ್ಲ, ಅಡಿಗೆ ಎಣ್ಣೆ, ಒಂದು ಉಪ್ಪು, ಸಕ್ಕರೆ, ಖಾರದ ಪುಡಿ, ಸೋಪು, ಏನಾದ್ರೂ ತಗೊಳ್ಳಿ, ಬೆಲೆ 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 ಬೆಲೆ. ಇಷ್ಟೆಲ್ಲ ಇವರು ದುರಾಡಳಿತ ಮಾಡ್ತಿದ್ರು ನಾವೆಲ್ಲ ನೋಡ್ಕೊಂಡು ಯಾವೊಬ್ಬನು ಕೂಡ ನೆಮ್ಮದಿ ಆಗಿಲ್ಲ ಈ ಸರ್ಕಾರದಲ್ಲಿ. ತಿಳ್ಕೊಳ್ಳಿ, ಒಬ್ಬ ಕಾಂಟ್ರಾಕ್ಟರ್ ನೆಮ್ಮದಿ ಆಗಿಲ್ಲ, ಒಬ್ಬ ಡೆವಲಪರ್ ನೆಮ್ಮದಿ ಆಗಿಲ್ಲ, ಒಬ್ಬ ಬಿಲ್ಡರ್ ನೆಮ್ಮದಿ ಆಗಿಲ್ಲ, ಒಬ್ಬ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರೋದು ನೆಮ್ಮದಿ ಆಗಿಲ್ಲ, ಒಬ್ಬ ಆಟೋ ಓಡಿಸೋನು ನೆಮ್ಮದಿ ಆಗಿಲ್ಲ, ಒಬ್ಬ ಕಾರ್ ಡ್ರೈವರ್ ನೆಮ್ಮದಿ ಆಗಿಲ್ಲ, ಸರ್ಕಾರಿ ಅಧಿಕಾರಿಗಳು ಕೂಡ ನೆಮ್ಮದಿ ಆಗಿಲ್ಲ. ಅವನು ಕೂಡ ಹಿಂಡಿ ಇಪ್ಪೆ ಮಾಡ್ತಾ ಇದ್ದಾರೆ. ನೀವ್ ಯಾರು ನಂಬಲ್ಲ, ನಾವೆಲ್ಲ ಬೆಂಗಳೂರು ಪಕ್ಕ ಇದ್ದೀವಿ. ಒಬ್ಬ DDLR ಬೆಂಗಳೂರು ಬರ್ಬೇಕಾದ್ರೆ 30 ಕೋಟಿ, ಒಬ್ಬ ADLR 15 ಕೋಟಿ, ಒಬ್ಬ AC 20 ಕೋಟಿ 25 ಕೋಟಿ. ಎಲ್ಲಿಂದ ಅವ್ರು ಬರ್ತಾರೆ, ಕೊಟ್ಬಿಟ್ಟು ಬರ್ತಾರೆ, ಇಲ್ಲಿ ಅಂಗಡಿ ಬಿಚ್ಕೊಂಡು ಕುತ್ಕೋತಾರೆ, ಬೋಗಸ್ ಡಾಕ್ಯುಮೆಂಟ್ ಮಾಡ್ತಾರೆ, ಗೋಮಾಳನೆಲ್ಲ ಯಾರ್ದೋ ಹೆಸರು ಬರ್ಸಿ ಯಾರ್ದೋ ಹೆಸರಿಗೆ ರಿಜಿಸ್ಟರ್ ಮಾಡ್ಬಿಟ್ಟು ಹೋಯ್ತಾರೆ. ಇವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಇವ್ರು ಪ್ರತಿನಿತ್ಯ ಈ ಕೆಲಸವನ್ನ ಮಾಡ್ತಾರೆ. ಅವ್ರಿಗೆ ಅಧಿಕಾರ ಇಲ್ಲದೆ ಕುತ್ಕೊಳ್ಳೋಕೆ ಆಗಲ್ಲ. ಯಾವ್ದಾದ್ರು ಒಂದು ಅಧಿಕಾರ ಬೇಕು, ಯಾವ್ದಾದ್ರು ಒಂದು ಗೌರ್ಮೆಂಟ್ ಕಾರ್ ಬೇಕು. ಈ ಮಟ್ಟದಲ್ಲಿ ನಡೀತಾ ಇರೋದನ್ನ ನೀವೆಲ್ಲ ದಯಮಾಡಿ ಸೂಕ್ಷ್ಮವಾಗಿ, ಬದಲಾವಣೆ ಆಗ್ತದೆ. ಚಿಕ್ಕಪ್ಪ ನೆನ್ನೆ ಎಲ್ಲ ಮಾತಾಡಿದ್ರೆ ನಾನು ವಿಡಿಯೋ ನೋಡ್ತಿದ್ದೆ. ಬದಲಾವಣೆ ಜಗದ ನಿಯಮ. ಯಾರು ಕೂಡ ಇಲ್ಲಿ ನಾವು ಅಜರಾಮರಾಗಿ ಇರ್ತೇವೆ, ನಮ್ದೇ ನಡೀತದೆ, ನಾನೇ ಕೊನೆಯವರೆಗೂ, ನಾನು ಉಸಿರಿರೋವರೆಗೂ ನಾನೇ ಅನ್ನಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಮುಖ್ಯಮಂತ್ರಿಗಳಾಗಿದ್ದವರೇ ಸೋತಿರೋ ನಿದರ್ಶನಗಳಿದ್ದಾವೆ. ನಾವ್ ಯಾರು
ನಾನೇ ಯಾಮಾರ್ಬಿಟ್ಟೆ ಸಿಂಧಿಯಾನೇ ಇಲ್ಲಿ ಊಟ ಹೊಡ್ಕೊಂಡಿದ್ದು ಇರ್ತಾರೆ ಸಿಂಧಿಯಾರನ್ನ ಯಾರು ಸೋಲ್ಸ್ತಾರೆ ಅಂತ ಅಂತಿರ್ಲಿಲ್ವೇ ಜನ? ಸಿಂಧಿಯಾರನ್ನ ಸೋಲ್ಸೋಂತವ್ರನ್ನ ಯಾರಾದ್ರೂ ಹುಟ್ಟಿದ್ದಾರೆ ಕನಕಪುರದಲ್ಲಿ ಅಂತ ಅನ್ನೋರು. ಬದಲಾವಣೆ ಆಯ್ತು. ಸೊ ಎಲ್ಲ ಕೂಡ ಬದಲಾವಣೆ ಆಯ್ತದೆ. ನಮ್ಮದೇ ನಾವು ಏನ್ ಶಾಶ್ವತವಲ್ಲ. ನಾವು ಏನ್ ಬೇಕಾದ್ರೂ ಆಗ್ಬೋದು ಯಾವ ಸಂದರ್ಭಕ್ಕೆ. ಅದಕ್ಕೋಸ್ಕರ ದಯಮಾಡಿ ನೀವು ಅಯ್ಯೋ ಇನ್ನೇನಪ್ಪ ಇವ್ರ ಕೈಲಿ ಯಾರಪ್ಪ ಹಿಂಸೆ ಪಡ್ಕೊಡೋರು, ಇವ್ರ ಹಿಂಸೆಗೆ ಯಾಕಪ್ಪ ನಾವು ಬಲಿಯಾಗಬೇಕು ಅನ್ನೋಂಥದ್ದು ನಿಮ್ ತಲೆಯಿಂದ ಕಿತ್ತಾಕ್ಬಿಡಿ. ದಯಮಾಡಿ ನೀವು ಈ ಮೆಂಬರ್ಶಿಪ್ ಡ್ರೈವ್ನ ನೀವು ಮಾಡಿದ್ರೆ 25,000 ಜನ ನಾವು ಸದಸ್ಯತ್ವ ಮಾಡ್ಕೊಂಡಿದ್ದೀವಿ ಕನಕಪುರ ತಾಲೂಕಲ್ಲಿ JDSಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು 1,00,000 ಮತವಾಗಿ ಪರಿವರ್ತನೆ ಆಗ್ತದೆ. ನಮ್ಮ ಕೈಲಿ JDSನವ್ರು 1,00,000 ಹಿಂಗ್ ಬಿಸಾಕಿದ್ರೆ ಯಾರ ನಮ್ಮ ಮೆಂಬರ್ ಇದು ನಾಮಿನೇಷನ್ ಮಾಡ್ಲಿ 1,00,000 ಓಟ್ ಹಾಕ್ತಾರೇನು ಅಂತ ಭಯ ಇದ್ದಾಗ ಮಾತ್ರ ಇವತ್ತು ಅವರು ತಗ್ಗಿ ಬಗ್ಗಿ ನಡೀತಾರೆ. MP ಎಲೆಕ್ಷನ್ ಮುಂಚೆ ಇದ್ದಿದ್ದಂತ ಅವ್ರ ದರ್ಪ ದೌರ್ಜನ್ಯ ಇವಾಗ ಹೆಂಗಿದೆ ಅನ್ನೋದನ್ನ ನಿಮ್ಗೆ ಅರ್ಥ ಆಗಿದೆ, ಹೌದಲ್ವಾ? ಹಂಗೇನೆ ಅಯ್ಯಪ್ಪ ರೊಚ್ಚಿಗೆ ಹೇಳ್ತಾರೆ ಇರಪ್ಪ ಯಾಕೆ ಬೇಕು ಅನ್ನೋಂಥದ್ದು ಭಯ. ಆ ಭಯ ಮಡಗ್ಬೇಕಾದ್ರೆ ಏನಾಗಬೇಕು ಅಂದ್ರೆ ನಿಮ್ ಕೈಯಲ್ಲಿದೆ, ಅದನ್ನ ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಸೊ ಹಂಗಾಗಿ ಇವತ್ತೇನು ನಾನು ಜಿಲ್ಲಾಧ್ಯಕ್ಷನಾಗಿ ನನ್ನ ಚಿಕ್ಕಪ್ಪ ಅವ್ರಿಗಿರ್ಬೋದು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗಿರ್ಬೋದು, ಇವತ್ತು ನೀವೆಲ್ಲ ಏನು ಹೊಂಟಿದ್ದೀರಿ ಕನಿಷ್ಠ 25,000 to 30,000 ನಾವು ಮೆಂಬರ್ಶಿಪ್ ಅನ್ನ ಕನಕಪುರ ತಾಲೂಕಲ್ಲಿ ಮಾಡಿದ್ದೀವಿ ಅನ್ನುವಂತ ಒಂದು ಇತಿಹಾಸ ಬರೀರಿ. ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಈ ಅಧಿಕಾರ ಹುಡುಕೊಂಡ್ಬರ್ತದೆ. ಅದನ್ನ ನಾವು ಮಾಡ್ಬೇಕಾಗಿರೋದು. ನಾವು ಈ ಭಾಷಣ ಮಾಡೋದು ಬೇರೆ, ಅವ್ರನ್ನ ವಿರೋಧಿಸೋದು ಬೇರೆ, ಅವ್ರ ಬಗ್ಗೆ ನಾವು ಮಾತಾಡೋದು ಬೇರೆ. ಆದ್ರೆ ನಾವು ಸಂಘಟಿತರಾಗ್ಬೇಕಲ್ಲ. ನಮ್ಮ ಪಕ್ಷದಲ್ಲಿ ಅಯ್ಯೋ ಯಾರೋ ಫೋಟೋ ಹಾಕಿಲ್ಲ ಅಂತ ಇನ್ನು ಇದು ಮಾಡೋದು, ಇನ್ಯಾರೋ ಬಂದ್ಬಿಟ್ಟವ್ರು ಅವ್ರು ನಮ್ಗೆ ಹೇಳೇ ಇಲ್ಲ ಅಂತ ಇದು ಮಾಡೋದು, ಇವೆಲ್ಲ ಬಿಡಬೇಕು. ಇವೆಲ್ಲ ಇರುವಂತ ಕ್ಷೇತ್ರ ಅಲ್ಲ ಇದು. ಎಲ್ಲರೂ ಸೇರಿ ಒಟ್ಟಾಗಿ ನಾವೇನೋ ಹೊರಟ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ನಮ್ಗೆ ಜಯ ಸಿಕ್ಕೇ ಸಿಗ್ತದೆ. ನೀವು ಯಾರಿಗೂ ಹೆದರ್ಕೋಬೇಡಿ. ಅಯ್ಯೋ ಏನಪ್ಪ ಏನೋ ಆಗೋಯ್ತು ಅಂತ. ದೇವರನ್ನು ಒಬ್ರು ಇದ್ದಾರೆ. ಆ ದೇವರು ನಮ್ಗೆ ಕಷ್ಟ ಅಂದಾಗ ನಮ್ಮ ಮನಸ್ಸಿಗೆ ಸಹಾಯ ಮಾಡ್ಲಿಕ್ಕೆ, ನಮ್ಮ ಮನಸ್ಸಿಗೆ ತೃಪ್ತಿ ಕೊಡ್ಲಿಕ್ಕೆ ಆ ಭಗವಂತ ಇದ್ದೇ ಇರ್ತದೆ. ಅದಕ್ಕೋಸ್ಕರ ನಾವೆಲ್ಲ ಕಾಯ್ಬೇಕು. ಆ ಕೆಲಸ ಮಾಡ್ಲಿಕ್ಕೆ ಇವತ್ತು ನಾವು ಸದಸ್ಯತ್ವ ನೋಂದಣಿಯನ್ನ ಮಾಡಲೇಬೇಕಾಗ್ತದೆ. ಮಾಡಿದಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಈ ಪಕ್ಷದಲ್ಲಿ ನಾನು ಸದಸ್ಯತ್ವನಾಗಿದ್ದೀನಿ ಅಂತ ನಂಬಿಕೆ ಬರ್ತದೆ. ಸೊ ಹಾಗಾಗಿ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮಾಡಬೇಕು. ಪ್ರತಿಯೊಬ್ಬರು ಕೂಡ ಬೂತ್ನಲ್ಲಿ ಬುಕ್